ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗಾಗಿ ಭಾಗ 3. ಜೇನೂರಿನಿಂದ ಸುಮಾರು 10 ಊರು ದಾಟಿದ ಮೇಲೆಯೇ ಇನ್ನೊಂದು ಪೊಲೀಸ್ ಠಾಣೆ. ಸಾಮಾನ್ಯವಾಗಿ ಈ ದಾರಿ ಗ್ರಹಿಸಲು ಸುಮಾರು 1 ಗಂಟೆಯಾದರೂ ಬೇಕು. ಆದರೆ ಈಶ್ವರ್ ಬರೀ 45 ನಿಮಿಷಗಳಲ್ಲಿ ಸ್ನೇಹಿತನ ಮುಂದೆ ಆತನ ಠಾಣೆಯಲ್ಲಿ ನಿಂತಿದ್ದ. ಬೆವರಿ ಎದುರಿಸಲು ಬಿಡುತ್ತಿದ್ದ ಈಶ್ವರ್ನನ್ನು ಆತನ ಸ್ನೇಹಿತ ಕುಳ್ಳಿರಿಸಿ ನೀರು ಕೊಟ್ಟು ಉಪಚಾರ ಮಾಡಿದ. ಆದರೆ ಈಶ್ವರ್ ಇದ್ಯಾವುದರ ಮೇಲೂ ಗಮನ ಕೊಡದೆ ಕನಿಷ್ಠ ಪಕ್ಷ ಗೆಳೆಯನನ್ನು ಹೇಗಿದ್ದೀಯಾ ಎಂದು ಕೇಳದೆ ಅವರನ್ನೊಮ್ಮೆ ವಿಚಾರಿಸಬೇಕು ಎಂದ. 3 ಜನ ಗಂಡಸರು ಹಾಗೂ 1 ಹೆಂಗಸನ್ನು ಸೇರಿಸಿ 4 ಜನರನ್ನು ಒಂದು ಕೋಣೆಯಲ್ಲಿ ಹಾಕಲಾಗಿತ್ತು. ಈಶ್ವರ್ ಅವರ ಮುಂದೆ ಒಂದು ಕುರ್ಚಿ ಹಾಕಿಸಿಕೊಂಡು ಕುಳಿತುಕೊಂಡು 4ರನ್ನು ಒಮ್ಮೆ ದುರುಗುಟ್ಟಿಕೊಂಡು ನೋಡುತ್ತಾ ನಿಧಾನವಾಗಿ ಸಾಕ್ಷಿಳ ಫೋಟೋವನ್ನು ಹೊರತೆಗೆದು, ಈ ಹುಡುಗಿಯನ್ನು ನೋಡಿದ್ದೀರಾ ಎಂದು ಕೇಳಿದ. 4 ಜನರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮಾತನಾಡದಾದರು. ಈಶ್ವರ್ ಗದರಿ ಕೇಳಿದಾಗ ನಿಧಾನಕ್ಕೆ ಹೆಂಗಸು ಬಾಯಿ ಬಿಡತೊಡಗಿದಳು. ಅವತ್ತು ಭಾನುವಾರ ಮಧ್ಯಾಹ್ನ ನಾವು ಜೇನೂರಿನಿಂದ ಕೋಡೂರು ಕಡೆಗೆ ಹೋಗುವಾಗ ಈ ಹುಡುಗಿ ಜೇನೂರು ಕಡೆಗೆ ಬರುವ ಬಸ್ಸಿಗೆ ಕಾಯುತ್ತಿದ್ದಳು. ಆಕೆಯ ಬಟ್ಟೆಯೆಲ್ಲ ಹರಿದು ಧೂಳಾಗಿತ್ತು. ಕಣ್ಣಲ್ಲಿನ ಕಣ್ಣೀರು ಒರೆಸುತ್ತಾ ನಿಂತಿದ್ದಳು. ನಾವು ಭಾನುವಾರದಂದು ದಂಧೆ ದರೋಡೆ ಮಾಡುವುದಿಲ್ಲ, ಆದರೆ ಈ ಹುಡುಗಿ ಆರೋಗ್ಯವಂತೆಯಾಗಿ ಕಂಡಳು ಹಾಗೂ ಒಬ್ಬಂಟಿಯಾಗಿ ನಿಂತಿರುವುದು ನೋಡಿ ಆಕೆಯ ಒಂದು ಕಿಡ್ನಿ ಮಾರಿದರೆ ತುಂಬ ದುಡ್ಡು ಮಾಡಬಹುದು ಎಂಬ ಆಸೆಯಿಂದ ನಮ್ಮ ಗಾಡಿಯನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನಾನು ಆಕೆಯ ಬಳಿ ದಾರಿ ಕೇಳುವ ರೀತಿ ಹೋಗಿ ಆಕೆಯ ಮುಖಕ್ಕೆ ಮತ್ತಿನ ಬಟ್ಟೆಯನ್ನು ಇಟ್ಟು ಆಕೆಯನ್ನು ಗಾಡಿಯಲ್ಲಿ ಹಾಕಿ ನಮ್ಮ ಡಾಕ್ಟರ್ ಬಳಿ ಕರೆದೊಯ್ಯಲು ಮತ್ತೆ ಗಾಡಿ ಜೇನೂರು ಕಡೆಗೆ ತಿರುಗಿಸಿದೆವು. ಆದರೆ ಕೋಡೂರು ಹೊರವಲಯದ ಕಾಡಿನ ಬಳಿ ಬರುವಾಗ ಗಾಡಿ ಹಾಳಾಯಿತು. ನಾವುಗಳೆಲ್ಲ ಇಳಿದು ಗಾಡಿ ಏನಾಯಿತು ಎಂದು ನೋಡುತ್ತಿರುವಾಗ ಈ ಹುಡುಗಿಗೆ ಮತಿ ಬಂದು ಚೀರಾಡತೊಡಗಿದಳು. ಎಷ್ಟೇ ಪ್ರಯತ್ನ ಪಟ್ಟರೂ ಆಕೆ ಸುಮ್ಮನಾಗಲಿಲ್ಲ. ನನ್ನ ತಮ್ಮ ಆಕೆಯ ಕೆನ್ನೆಗೆ ಒಂದು ಜೋರಾಗಿ ಏಟು ಹೊಡೆದ. ಹಾಗೆ ಬಿದ್ದ ಹುಡುಗಿ ಏಳಲೇ ಇಲ್ಲ. ನಿಜವಾಗಿಯೂ ಆಕೆಯನ್ನು ಕೊಲ್ಲಬೇಕೆಂದು ನಾವು ಹೊಡೆಯಲಿಲ್ಲ, ಏನೋ ಅಚಾತುರ್ಯ ನಡೆದು ಹೋಯಿತು. ಅಲ್ಲಿಯವರೆಗೂ ಯಾರನ್ನೂ ಕೊಂದವರಲ್ಲ. ಆಕೆಯ ಹೆಣ ನೋಡಿ ಒಮ್ಮೆ ನಮಗೆಲ್ಲ ನಡುಕ ಶುರುವಾಯಿತು. ಏನು ಮಾಡಬೇಕೆಂದು ತೋಚಲಿಲ್ಲ. ಕೊನೆಗೆ ನಮ್ಮ ನಂಬಿಕಸ್ಥ ಡಾಕ್ಟರ್ ಒಮ್ಮೆ ನಮಗೆ ಒಂದು ಇಂಜೆಕ್ಷನ್ ತೋರಿಸಿ ಅದನ್ನು ಕೊಟ್ಟರೆ ಯಾರು ಹೇಗೆ ಸತ್ತಿದ್ದರೋ ಅದು ಹೃದಯಾಘಾತದಂತೆ ತೋರುತ್ತದೆ ಎಂದು ಹೇಳಿದ್ದರು. ಆ ಇಂಜೆಕ್ಷನ್ನನ್ನು ಈ ಹುಡುಗಿಗೆ ಕೊಟ್ಟು ಆಕೆಯ ಹಣೆಯಲ್ಲಿದ್ದ ರಕ್ತದ ಕಲೆಯನ್ನು ಸರಿಯಾಗಿ ಒರೆಸಿ ಹೆಣ ತೆಗೆದುಕೊಂಡು ಹೋಗಿ ಕಾಡಿನ ಮಧ್ಯೆ ಬಿಸಾಕಿ ಬಂದೆವು. ಇಷ್ಟೇ ಸರ್ ನಡೆದದ್ದು ಎಂದು ಆಕೆ ಹೇಳಿ ಮುಗಿಸುವಷ್ಟರಲ್ಲಿ ಈಶ್ವರ್ ಗಳಗಳನೆ ಅಳತೊಡಗಿದ. ಅಯ್ಯೋ ಪಾಪಿಗಳ, ನಿಮ್ಮ ಹಣದ ಆಸೆಗೆ ನನ್ನ ಪ್ರೀತಿಯನ್ನು ಬಲಿ ಕೊಟ್ಟಿರಲ್ಲ. ಕೇಳಿ, ನಿಮಗೆಷ್ಟು ಹಣ ಬೇಕು ಹೇಳಿ, ನಾನು ಕೊಡುತ್ತೇನೆ. ಆದರೆ ನನ್ನ ಸಾಕ್ಷಿ ನನಗೆ ವಾಪಸ್ಸು ಕೊಡಿ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಈಶ್ವರ್ನ ಗೋಳಾಟ ಕೇಳಿ ಆತನ ಸ್ನೇಹಿತ ಓಡಿ ಬಂದ. ಏನ್ ನಡೆಯಿತು? ಅವರೇನು ಈಶ್ವರ್ನ ಬಳಿ ಹೇಳಿದರು? ಅವರೇನೇ ಹೇಳಿದರೋ ಈತನೇಕೆ ಅಳುತ್ತಿದ್ದಾನೆ ಎಂದು ತಿಳಿಯಲಾರದೆ ಆತನ ಸ್ನೇಹಿತ ಒಂದು ಕ್ಷಣ ಮೂಕವಿಸ್ಮಿತನಾದ. ಆದರೂ ಸ್ನೇಹಿತ ಅಳುವುದನ್ನು ನೋಡಲಾರದೆ ಈಶ್ವರ್ನನ್ನು ಅಲ್ಲಿಂದ ಹೊರಗೆ ಕರೆದೊಯ್ದು ಸಮಾಧಾನ ಮಾಡಲು ಪ್ರಯತ್ನಿಸಿದ. ಈಶ್ವರ್ ಎಷ್ಟೇ ಸಮಾಧಾನ ಮಾಡಿದರೂ ಸುಮ್ಮನಾಗಲಿಲ್ಲ. ಕೊನೆಗೆ ಈಶ್ವರ್ನನ್ನು ಅಲ್ಲಿಯೇ ಬಿಟ್ಟು ಆತನ ಸ್ನೇಹಿತ ಹೊರಬಂದ. ಒಬ್ಬನನ್ನೇ ಬಿಟ್ಟರೆ ತನ್ನಷ್ಟಕ್ಕೆ ಸಮಾಧಾನ ಆಗಬಹುದು ಎಂಬುವುದು ಆತನ ಭಾವನೆಯಾಗಿತ್ತು. ಹಾಗೆ ಗಂಟೆಗಳ ಬಳಿಕ ಆತ ಮತ್ತೆ ಠಾಣೆಗೆ ವಾಪಸ್ಸು ಬಂದಾಗ ಈಶ್ವರ್ ಅದೇ ಜಾಗದಲ್ಲಿ ಕುಳಿತು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದ. ಈಶ್ವರ್ ಬಳಿ ಇನ್ನೊಂದು ಕುರ್ಚಿ ಹಾಕಿ ಆತನ ಸ್ನೇಹಿತ ಕುಳಿತು ಈಶ್ವರ್ನ ಭುಜದ ಮೇಲೆ ಕೈ ಇಡುತ್ತಾ, ನನಗೇನು ಹೇಳಬೇಕೆಂದು ತಿಳಿಯುತ್ತಿಲ್ಲ ಈಶ್ವರ್. ನೀನು ಅಳಲು ಕಾರಣವೇ ಗೊತ್ತಿಲ್ಲದೆ ನಾನೇನು ಹೇಳಲಿ? ಆದರೂ ಸಮಾಧಾನ ಮಾಡಿಕೋ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಈಶ್ವರ್ ಸಾಕ್ಷಿಳನ್ನು ಈ ರಾಕ್ಷಸರು ಕೊಂದ ಬಗೆ ಕೇಳಿ ದುಃಖ ತಡೆಯಲಾಗಲಿಲ್ಲ ಎಂದ. ಈ ಸಾಕ್ಷಿ ಎಂದು ಆತನ ಸ್ನೇಹಿತ ರಾಗ ಎಳೆಯುವಾಗ, ಸಾಕ್ಷಿ ನನ್ನ ಹೆಂಡತಿ ಎಂದ ಈಶ್ವರ್ನ ಮಾತಿಗೆ ಆತನ ಸ್ನೇಹಿತ ಶಾಕಾದ. ಇತ್ತ ಈಶ್ವರ ಮಾತು ಮುಂದುವರಿಸುತ್ತಲೇ ಇದ್ದ. ನೋಡು, ನನ್ನ ಬಿಟ್ಟೋಗಿ ಆಕೆ ಸ್ವರ್ಗದಲ್ಲಿ ನೆಮ್ಮದಿಯಾಗಿ ಇದ್ದಾಳೆ. ಆದರೆ ಆಕೆ ಇಲ್ಲದ ಜೀವನ ನೆನೆಸಿಕೊಂಡರೆ ನನಗೆ ಭಯ ಆಗ್ತಿದೆ. ಇಷ್ಟು ದಿನ ಆಕೆ ನನ್ನ ಬಿಟ್ಟು ಹೋದ ದುಃಖ ಯಾರೊಂದಿಗೂ ಹಂಚಿಕೊಳ್ಳಲಾರದೆ ಒದ್ದಾಡುತ್ತಾ ಇದ್ದೆ.
ಆಕೆ ಮನೆಗೆ ಹೋದೆ. ಆಕೆ ತಾಯಿಯೊಂದಿಗೆ ಮಾತನಾಡಿದೆ. ಆದರೆ ನಾನೇ ಅವರ ಅಳಿಯ ಅಂತ ಹೇಳುವಷ್ಟು ಧೈರ್ಯ ನನಗೆ ಬರಲಿಲ್ಲ. ಒಂದು ಕಡೆ ಸಾಕ್ಷಿ ನನ್ನ ಬಿಟ್ಟು ಹೋದ ದುಃಖ, ಇನ್ನೊಂದು ಕಡೆ ಅದೇ ಕೇಸ್ ನನಗೆ ಬಂದೊದಗಿದ ವಿಪರ್ಯಾಸ. ಎಲ್ಲ ಇವತ್ತು ಕಣ್ಣೀರಾಗಿ ಹೊರಬಂತು ಎಂದು ನಿಲ್ಲಲು ಪ್ರಯತ್ನಿಸಿ ಕುಸಿದು ಬಿದ್ದ. ಬಹಳ ಸಮಯ ಅತ್ತು ಕಣ್ಣೀರೆಲ್ಲ ಬತ್ತಿದ ಬಳಿಕ ನಿಧಾನವಾಗಿ ನಿಂತು ಭಾರವಾದ ಮನಸ್ಸಿಂದ ಬೈಕ್ ಹತ್ತಿ ಮನೆಯ ದಾರಿ ಹಿಡಿದ. ಈಶ್ವರ್ ಮನೆಗೆ ಬಂದು ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ನಡೆದ ವಿಷಯವನ್ನು ತಾಯಿಯ ಬಳಿ ಹೇಳಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೊಬೈಲ್ನಲ್ಲಿದ್ದ ಅವರಿಬ್ಬರ ಮದುವೆಯ ಫೋಟೋವನ್ನು ನೋಡುತ್ತಾ ಇನ್ನೂ ಜೋರಾಗಿ ಅಳತೊಡಗಿದ. ಇದಾಗಿ 2 ದಿನಗಳೇ ಸಂದಿದ್ದವು. ಈಶ್ವರ್ ಕೋಣೆ ಬಿಟ್ಟು ಹೊರಬರಲಿಲ್ಲ. ಊಟ ತಿಂಡಿಯೂ ಮಾಡಲಿಲ್ಲ. ಈಶ್ವರ್ನ ತಾಯಿಗೆ ಬಹಳ ಗಾಬರಿಯಾಗತೊಡಗಿತು. ಮಗನನ್ನು ಈ ಸ್ಥಿತಿಯಲ್ಲಿ ನೋಡಲಾರದೆ ಈಶ್ವರ್ನ ಗೆಳೆಯನಿಗೆ ಕರೆ ಮಾಡಿ ಮನೆಗೆ ಕರೆಸಿಕೊಂಡರು. ಆತನು ಬಹಳ ಸಮಯ ಈಶ್ವರ್ನ ಮನವೊಲಿಸಿ ಕೋಣೆಯಿಂದ ಹೊರಬರಲು ಹೇಳಿದರೂ ಈಶ್ವರ್ ಕೇಳಲಿಲ್ಲ. ಕೊನೆಗೆ, ನೋಡು, ಸಾಕ್ಷಿ ಹೇಗೆ ನಿನ್ನ ಹೆಂಡತಿ ಎಂದು ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮನಸ್ಸಿನ ದುಃಖವನ್ನು ಬೇರೆಯವರೊಂದಿಗೆ ಹಂಚಿಕೊಂಡಾಗಲೇ ಮನಸ್ಸಿನ ಭಾರ ಕಡಿಮೆ ಆಗುತ್ತದೆ ಎಂದು ಹೇಳುತ್ತಿದ್ದಂತೆ ಈಶ್ವರ್ ಕೋಣೆಯ ಬಾಗಿಲು ತೆರೆದ. ಆದರೆ ಹೊರಬಂದು ತಿಂಡಿ ಊಟ ಮಾಡುವುದಕ್ಕಾಗಿ ಅಲ್ಲ, ತನ್ನ ಮನಸ್ಸಿನ ಭಾರ ಹಂಚಿಕೊಳ್ಳಲು. ಸ್ನೇಹಿತನನ್ನು ಒಳಕರೆದು ತನ್ನ ಹಾಗೂ ಸಾಕ್ಷಿಗಳ ಪ್ರೇಮ ಕಥೆಯನ್ನು ಹೇಳತೊಡಗಿದ. ಸಾಕ್ಷಿ ಪ್ರಥಮ PUCಯಲ್ಲಿರುವಾಗ ನಾನು ದ್ವಿತೀಯ PUC. ಆಕೆ ಆವಾಗಲೂ ಅಷ್ಟೇ ನೋಡಲು ಬಹಳ ಸುಂದರಿ, ಮೃದು ಸ್ವಭಾವದ ಹುಡುಗಿ. ನನಗೆ ಆಕೆಯ ಸೌಂದರ್ಯಕ್ಕಿಂತ ಆಕೆಯ ಗುಣಗಳೇ ಇಷ್ಟವಾಗಿ ಆಕೆಗೆ ಪ್ರೇಮ ನಿವೇದನೆ ಮಾಡಿದೆ. ಮೊದಮೊದಲು ಹೆತ್ತವರಿಗೆ ಹೆದರಿ ಆಕೆ ಹಿಂದೇಟು ಹಾಕಿದಳು. ಆದರೆ ಕೊನೆಗೊಂದು ದಿನ ಆಕೆ ಸಮ್ಮತಿ ನೀಡಿದಳು. ನಮ್ಮಿಬ್ಬರನ್ನು ನೋಡಿ ಇಡೀ ಕಾಲೇಜು ಅಸೂಯೆ ಪಡುತ್ತಿತ್ತು. ಅಷ್ಟು ಅನ್ಯೋನ್ಯವಾಗಿ ಇದ್ದೆವು. ಹೀಗೆ 3-4 ವರ್ಷಗಳು ಕಳೆದವು. ಸಾಕ್ಷಿ ದ್ವಿತೀಯ ವರ್ಷದ ಡಿಗ್ರಿ ಹಾಗೂ ನಾನು ತೃತೀಯ ವರ್ಷದ ಡಿಗ್ರಿಯಲ್ಲಿದ್ದೆವು. ಇದ್ದಕ್ಕಿದ್ದಂತೆ ಸಾಕ್ಷಿ ಮನೆಯಲ್ಲಿ ಆಕೆಗೆ ಮದುವೆ ಪ್ರಸ್ತಾಪ ಮಾಡಿದ್ದರು. ನಮ್ಮಿಬ್ಬರಿಗೂ ಏನು ಮಾಡಬೇಕೆಂದು ತಿಳಿಯದೆ ನೋಂದಾವಣಿ ಕಚೇರಿಗೆ ಹೋಗಿ ಮದುವೆ ಮಾಡಿಕೊಂಡೆವು. ಆವಾಗಲೇ ಈ ಫೋಟೋ ತೆಗೆದದ್ದು ಎಂದು ಈಶ್ವರ್ ಒಂದು ಫೋಟೋವನ್ನು ಗೆಳೆಯನ ಕೈಗಿಟ್ಟ. ಆ ಫೋಟೋದಲ್ಲಿ ಈಶ್ವರ್ ಮದುವೆ ಗಂಡಿನಂತೆ ಪಂಚೆ ಶರ್ಟ್ ಶಲ್ಯ ಹಾಕಿಕೊಂಡು ಸಣ್ಣ ಹುಡುಗನಂತಿದ್ದ. ಇನ್ನು ಸಾಕ್ಷಿ ತಿಳಿ ಪಿಂಕ್ ಬಣ್ಣದ ಸೀರೆ ಹುಟ್ಟು ಸುಂದರವಾಗಿ ಕಾಣಿಸುತ್ತಿದ್ದಳು. ಕಾಲೇಜಿನವರು ಈ ಜೋಡಿಯ ಮೇಲೆ ಅಸೂಯೆ ಪಡುವುದರಲ್ಲಿ ಯಾವುದೇ ಆಶ್ಚರ್ಯವಿರಲಿಲ್ಲ. ಅಷ್ಟು ಮುದ್ದಾದ ಜೋಡಿ ಎಂದುಕೊಳ್ಳುತ್ತಿರುವಾಗ ಈಶ್ವರ್ ಮಾತು ಮುಂದುವರಿಸಿದ. ಮದುವೆ ಏನೋ ಗುಟ್ಟಾಗಿ ಮಾಡಿಕೊಂಡೆವು. ಆದರೆ ಸಾಕ್ಷಿ ಮನೆಯಲ್ಲಿ ಮದುವೆ ಮಾತು ಮಾತ್ರ ನಿಲ್ಲಲಿಲ್ಲ. ಸಾಕ್ಷಿಳಿಗೂ ಹೆತ್ತವರ ವಿರುದ್ಧ ಹೋಗುವ ಧೈರ್ಯ ಇರಲಿಲ್ಲ. ಇನ್ನು ನಾವು ಮದುವೆಯಾದ ವಿಷಯ ಹೇಗೆ ತಾನೇ ಹೇಳುತ್ತಾಳೆ? ಇನ್ನೇನು ಮನೆಯವರು ಗೊತ್ತು ಮಾಡಿದ್ದ ಹುಡುಗನೊಂದಿಗೆ ಮದುವೆಯಾಗಲು ಕೆಲವೇ ದಿನಗಳು ಉಳಿದಿದ್ದವು. ನಾನು ಸಾಕ್ಷಿಳಿಗೆ ಪರಿಪರಿಯಾಗಿ ಹೇಳಿದೆ, ಮನೆಯಲ್ಲಿ ನಮ್ಮಿಬ್ಬರ ಮದುವೆ ವಿಷಯ ಹೇಳು ಎಂದು. ಆದರೆ ಅವಳು ಮಾತ್ರ ಕೇಳಲೇ ಇಲ್ಲ. ಮದುವೆಗೆ 1 ವಾರ ಮುಂಚೆ ಊರಿಗೆ ಹೋದಳು. ಆದರೆ ಅದೇನಾಯಿತೋ ಗೊತ್ತಿಲ್ಲ. ನನ್ನ ಕಾಲೇಜಿನ ಸ್ನೇಹಿತರಿಂದ ತಿಳಿಯಿತು, ಸಾಕ್ಷಿ ತಂದೆ ತೀರಿ ಹೋಗಿ ಮದುವೆ ನಿಂತಿತು ಎಂದು. ನನಗಂತೂ ಮದುವೆ ನಿಂತು ಹೋದ ಖುಷಿ ಒಂದು ಕಡೆಯಾದರೆ, ಸಾಕ್ಷಿಳಿಗೆ ತಂದೆ ಎಂದರೆ ಪ್ರಾಣ. ಅಂಥ ತಂದೆಯನ್ನು ಕಳೆದುಕೊಂಡು ಅವಳ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಚಿಂತೆಯಾಗಿತ್ತು. ಅದೇ ರೀತಿ 2 ವಾರಗಳೇ ಕಳೆದವು. ಸಾಕ್ಷಿ ಒಂದು ದಿನ ಕೊನೆಗೂ ಕಾಲೇಜಿಗೆ ಬಂದಳು. ಆದರೆ ನಾನೆಷ್ಟೇ ಆಕೆಯ ಬಳಿ ಮಾತನಾಡಲು ಯತ್ನಿಸಿದರೂ ಆಕೆ ಒಂದೂ ಮಾತಾಡಲಿಲ್ಲ. ಕೊನೆಗೆ 10 ಕರೆದ ಬಳಿಕ ಆಕೆ ಹೇಳಿದ್ದು ಒಂದೇ ಮಾತು, ನಮ್ಮಿಬ್ಬರ ಈ ಪ್ರೀತಿಯಿಂದಲೇ ನಾನು ನನ್ನ ತಂದೆಯನ್ನು ಕಳೆದುಕೊಂಡೆ. ಆದ್ದರಿಂದ ನನಗೆ ಈ ಪ್ರೀತಿಯೂ ಬೇಡ, ಈ ಮದುವೆಯೂ ಬೇಡ, ಜೀವನವೆಲ್ಲ ಒಂಟಿಯಾಗಿರುತ್ತೇನೆ. ನೀನು ನಮ್ಮಿಬ್ಬರ ಈ ಮದುವೆಯನ್ನು ಮರೆತು ಯಾವುದಾದರೂ ಒಳ್ಳೆ ಕುಟುಂಬದ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿರು ಎಂದು. ಆದರೆ ಇದ್ದಕ್ಕಿದ್ದಂತೆ ಸಾಕ್ಷಿಳ ಈ ನಿರ್ಧಾರಕ್ಕೆ ಕಾರಣವೇನೆಂದು ಹೇಳಲೇ ಇಲ್ಲ. ಸಾಕ್ಷಿ ದ್ವಿತೀಯ ವರ್ಷದ ಡಿಗ್ರಿ ಮುಗಿದ ಬಳಿಕ ಕಾಲೇಜು ಬದಲಾಯಿಸಿದಳು. ನಾನು ಪೊಲೀಸ್ ಟ್ರೈನಿಂಗ್ಗೆ ಸೇರಿಕೊಂಡೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ಮಾತುಕತೆಯೂ ಇರಲಿಲ್ಲ. ನನಗೆ ಆಕೆಯ ಮನೆಯ ವಿಳಾಸ ತಿಳಿದಿತ್ತಾದರೂ ಆಕೆಯನ್ನು ಭೇಟಿಯಾಗುವ ಪ್ರಯತ್ನ ಮಾಡಲೇ ಇಲ್ಲ. ಇದೆಲ್ಲ ನಡೆದು 4-5 ವರ್ಷಗಳಾಯಿತು. ನಾನು ಸಾಕ್ಷಿಳಲ್ಲದೆ ಬೇರೆ ಯಾವ ಹುಡುಗಿಯನ್ನು ಒಲಿಸುವ ಮನಸ್ಸು ಮಾಡಲಿಲ್ಲ. ಹೀಗಿರುವಾಗ ಒಂದು ದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನನಗೆ ಕರೆ ಮಾಡಿ ಕರೆಸಿಕೊಂಡು ಸಾಕ್ಷಿ ಕೇಸ್ ವಹಿಸಿದರು. ಅಲ್ಲಿಯವರೆಗೂ ಸಾಕ್ಷಿ ಸತ್ತಿರುವ ವಿಷಯ ನನಗೆ ತಿಳಿದಿರಲೇ ಇಲ್ಲ.
ಎಲ್ಲೋ ನೆಮ್ಮದಿಯಾಗಿದ್ದಾಳೆ ಎಂದುಕೊಂಡಿದ್ದೆ. ಆ ಕೇಸ್ ಫೈಲ್ ನೋಡಿ ಒಮ್ಮೆ ಭೂಮಿಯೇ ಬಾಯಿ ಬಿಟ್ಟಂತಾಯಿತು. ಆದರೂ ತಡೆದುಕೊಂಡು ನಡುಗುವ ಕೈಯಲ್ಲಿ ಆ ಫೈಲ್ ತೆಗೆದುಕೊಂಡೆ. ಅಂದು ಸಾಕ್ಷಿ ತಾಯಿಯೊಂದಿಗೆ ಮಾತನಾಡಿದಾಗಲೂ ಅಷ್ಟೇ ಅವರನ್ನೊಮ್ಮೆ ಅಪ್ಪಿಕೊಂಡು ಸಮಾಧಾನ ಹೇಳಬೇಕೆನಿಸಿತು. ಆದರೆ ನಾನು ಇಂತಹ ಕ್ಷಣದಲ್ಲಿ ದುಡುಕಬಾರದು ಎಂದು ಸುಮ್ಮನಾದೆ. ಸಾಕ್ಷಿ ನನ್ನನ್ನು ಯಾಕೆ ಬಿಟ್ಟಳು ಎಂದು ಗೊತ್ತಿಲ್ಲ. ಆದರೆ ಅವಳಿಗೆ ನನ್ನ ಮೇಲಿನ ಪ್ರೀತಿ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ ಎಂದು ಆಕೆಯ ಕೋಣೆಯಲ್ಲಿನ ಡ್ರೈಯರ್ನಲ್ಲಿದ್ದ ಮದುವೆ ಸೀರೆ, ಬಳೆಗಳು, ಮದುವೆ ಫೋಟೋವೇ ಸಾಕ್ಷಿ. ಆಕೆ ಆ ಮದುವೆಯ ಇನ್ನೊಂದು ಪ್ರತಿಯನ್ನು ತನ್ನ ವ್ಯಾನಿಟಿ ಬ್ಯಾಗಿನಲ್ಲೂ ಇಟ್ಟುಕೊಂಡಿದ್ದಳು. ಅದು ನಾನು ಸಾವಿನ ಸ್ಥಳ ಪರೀಕ್ಷೆಗೆಂದು ಕೋಡೂರು ಕಾಡಿಗೆ ಹೋದಾಗ ಬ್ಯಾಗಿನಲ್ಲಿ ಸಿಕ್ಕಿತು. ಇದೆಲ್ಲದಕ್ಕೂ ಮೀರಿ ಸಾಕ್ಷಿ ನನಗೆ ಶನಿವಾರ ಕರೆ ಮಾಡಿದ್ದಳು ಎಂದು ಈಶ್ವರೊಂದು ಕ್ಷಣ ಗದ್ಗದಿತನಾದ. ಆತನ ಗೆಳೆಯನು ಈಶ್ವರ್ನನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಿದ್ದ. ಈಶ್ವರ್ 5 ನಿಮಿಷ ಬಿಟ್ಟು ಮತ್ತೆ ಮಾತು ಮುಂದುವರಿಸಿದ. ಹೌದು, ಸಾಕ್ಷಿ ನನಗೆ ಒಂದಲ್ಲ ಒಂದು ದಿನ ಕರೆ ಮಾಡುತ್ತಾಳೆ ಎಂದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರವೇ ನಾನು ಕಾಲೇಜಿನಲ್ಲಿ ಉಪಯೋಗಿಸುತ್ತಿದ್ದ ಫೋನ್ ನಂಬರನ್ನು ಇನ್ನೂ ಉಪಯೋಗಿಸುತ್ತಿದ್ದೆ. ಅಂದು ಜನವರಿ 4 ಶನಿವಾರ ಸಾಕ್ಷಿ ಕರೆ ಮಾಡಿದ್ದಳು. ಅವಳು ಅಷ್ಟೇ ಕಾಲೇಜಿನ ದಿನಗಳಲ್ಲಿ ಉಪಯೋಗಿಸುತ್ತಿದ್ದ ನಂಬರ್ನಿಂದಲೇ ಕರೆ ಮಾಡಿದ್ದಳು. ಹಾಗಾಗಿಯೇ ನಂಬರ್ ನೋಡಿದ್ದ ಕೂಡಲೇ ಗೊತ್ತಾಯಿತು ಸಾಕ್ಷಿ ಎಂದು. ಅವಳು ತುಂಬ ನಿಧಾನವಾಗಿ, ಈಶ್ವರ್, ನಾನು ಸಾಕ್ಷಿ ಮಾತನಾಡುತ್ತಿದ್ದೇನೆ. ತುಂಬ ವರ್ಷಗಳೇ ಕಳೆದವು ಅಲ್ವಾ, ಹೇಗಿದ್ದೀರಾ ಎಂದಳು. ನನಗಂತೂ ಆಕೆಯ ಧ್ವನಿ ಕೇಳಿ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ ಎಂದೆ. ನಾನು ಚೆನ್ನಾಗಿದ್ದೇನೆ, ಏನೋ ನಿನ್ನೊಂದಿಗೆ ಮಾತನಾಡಬೇಕು ಎಂದು ಎನಿಸಿತು, ಅದಕ್ಕೋಸ್ಕರ ಕರೆ ಮಾಡಿದೆ ಎಂದಳು. ಆ ಒಂದು ಫೋನ್ ಕಾಲ್ ನಮ್ಮಿಬ್ಬರ ಮಧ್ಯೆ ಇದ್ದ ಅಂತರವನ್ನು ಕಡಿಮೆ ಮಾಡಿಲ್ಲವಾದರೂ ಆ ದಿನ ಸಾಕ್ಷಿ ಜೊತೆ ಮಾತನಾಡಿ ನನ್ನ ಮನಸ್ಸು ತುಂಬ ನಿರಾಳವಾಯಿತು. ಆದರೆ ಅದು ಆ ದೇವರಿಗೂ ಸಹಿಸಲಾಗಲಿಲ್ಲ ಎಂದುಕೊಳ್ಳುತ್ತೇನೆ. ಅದಕ್ಕೋಸ್ಕರವೇ ಇನ್ನೇನು ಒಂದಾಗಬೇಕು ಎನ್ನುವಷ್ಟರಲ್ಲಿ ನನ್ನಿಂದ ಸಾಕ್ಷಿಗಳನ್ನು ದೂರ ಮಾಡಿದ ಎಂದು ಹೇಳುತ್ತಾ ಗೆಳೆಯನನ್ನು ತಬ್ಬಿಕೊಂಡು ಅಳಲಾರಂಭಿಸಿದ. ಗೆಳೆಯನ ಈ ಸ್ಥಿತಿಯನ್ನು ನೋಡಿ ಆತನಿಗೂ ಒಂದೆರಡು ಹನಿ ಕಣ್ಣೀರು ಬಂದಿತು. ನೋಡು ಈಶ್ವರ್, ನೀನು ಎಲ್ಲ ತಿಳಿದವನಾಗಿ ಈ ರೀತಿ ಅತ್ತರೆ ಹೇಗೆ? ಆಕೆಯನ್ನು ಕೊಂದವರಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತದೆ. ನಾಡಿದ್ದು ಅವರನ್ನು ಕೋರ್ಟಿಗೆ ಹಾಜರುಪಡಿಸುತ್ತೇವೆ ಎಂದ ಗೆಳೆಯನ ಮಾತಿಗೆ, ಏನು ಶಿಕ್ಷೆ ಕೊಡುತ್ತದೆ ಕೋರ್ಟು? 1-2 ವರ್ಷ ಕಾರಾಗೃಹ ಸಜೆ ವಹಿಸುತ್ತದೆ. ಅದು ಬಿಟ್ಟರೆ ಬೇರೆ ಏನು ಮಾಡಲು ಸಾಧ್ಯ? ಅವರು ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿದ್ದಕ್ಕೆ ಏನಾದರೂ ಶಿಕ್ಷೆ ಇದೆಯಾ? ಅಥವಾ ಅವರು ಇಲ್ಲಿಯವರೆಗೂ ಎಷ್ಟು ಜನರ ಕಿಡ್ನಿ ಕದ್ದಿದ್ದಾರೆ, ಅದಕ್ಕೇನಾದರೂ ಶಿಕ್ಷೆ ಇದೆಯೇ ಎಂದ ಈಶ್ವರ್ನ ಮಾತಿಗೆ ಕೂಡಲೇ ಆತನ ಗೆಳೆಯ, ಈಶ್ವರ್, ಏನು ಹೇಳಿದೆ ನೀನು? ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿದ್ದಾರಾ ಎಂದ. ಹೌದು, ಸಾಕ್ಷಿ ಮರಣೋತ್ತರ ವರದಿಯಲ್ಲಿ ಆಕೆಯ ಮೇಲೆ ಬಲಾತ್ಕಾರವೆಸಗಿದ್ದಾರೆ ಎಂದು ತಿಳಿದು ಬಂದಿದೆ ಎಂದ ಈಶ್ವರ್ನ ಮಾತಿಗೆ ಆತನ ಗೆಳೆಯ, ಇದನ್ನು ಆ ನಾಲ್ವರೇ ಅವರ ಬಾಯಿಯಿಂದ ಹೇಳಿದ್ದಾರಾ ಎಂದು ಕೇಳಿದ. ಅದಕ್ಕೆ ಈಶ್ವರ್, ಅವರು ಸಾಕ್ಷಿಗಳನ್ನು ಕೊಂದ ಬಗೆ ಕೇಳಿ ಅವರಲ್ಲಿ ಮರುಪ್ರಶ್ನೆ ಹಾಕಲು ಹೋಗಲಿಲ್ಲ. ಅಷ್ಟಕ್ಕೂ ಅವರು ಬಲಾತ್ಕಾರ ಮಾಡದೆ ಇನ್ಯಾರು ಮಾಡುತ್ತಾರೆ ಎಂದ ಈಶ್ವರ್ನ ಮಾತಿಗೆ ಆತನ ಸ್ನೇಹಿತ, ನೋಡು ಈಶ್ವರ್, ನಾನವರನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೇನೆ ಎಂದುಕೊಳ್ಳಬೇಡ. ನನಗೇನೋ ಅವರು ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿರಲಾರರು ಎಂದೆನಿಸುತ್ತಿದೆ. ಗೆಳೆಯನ ಈತರನಾದ ಮಾತು ಕೇಳಿ ಈಶ್ವರ್ ಕೆಂಗಣ್ಣಿನಿಂದ ಒಮ್ಮೆ ಆತನನ್ನು ದುರುಗುಟ್ಟಿಕೊಂಡು ನೋಡಿದ. ಆದರೆ ಈಶ್ವರ್ನ ಗೆಳೆಯ ಮಾತ್ರ ಮಾತು ಮುಂದುವರಿಸುತ್ತಾ, ಏಕೆಂದರೆ ಅವರು ದೇಹದ ಭಾಗಗಳನ್ನು ಕದಿಯುತ್ತಿದ್ದರೆ ಹೊರತು ಯಾರನ್ನು ಕೊಂದವರಲ್ಲ. ಅದರಲ್ಲೂ ಅವರು ಇದುವರೆಗೂ ದರೋಡೆ ಮಾಡಿದವರಲ್ಲಿ ಹೆಣ್ಣು ಮಕ್ಕಳು ಇದ್ದರು. 3-4 ಜನ ಸಾಕ್ಷಿಗಳ ಪ್ರಾಯದವರೇ. ಅವರನ್ನು ಭೇಟಿ ಮಾಡಿ ವಿಚಾರಿಸಿದ್ದೇನೆ. ಕಿಡ್ನಿ ಬಿಟ್ಟು ಬೇರೆ ಯಾವುದಾದರೂ ರೀತಿಯಲ್ಲಿ ಅವರಿಗೆ ಹಾನಿಯುಂಟಾಗಿದೆಯೇ ಎಂದು. ನಿರ್ದಿಷ್ಟವಾಗಿ ಕೇಳಿದ್ದೇನೆ, ಬಲಾತ್ಕಾರವೇನಾದರೂ ಎಸಗಿದ್ದಾರೆಯೇ ಎಂದು. ಆದರೆ ಅವರು ಯಾರೂ ಆ ರೀತಿಯ ಯಾವುದೇ ಹಾನಿಯಾಗಲಿಲ್ಲ ಎಂದೇ ಹೇಳಿದ್ದಾರೆ. ಹಾಗಿರುವಾಗ ಇನ್ನು ಸಾಕ್ಷಿಗಳ ಮೇಲೆ ಬಲಾತ್ಕಾರವೆಸಗುತ್ತಾರೆ ಎಂದು ನನಗೆನಿಸುವುದಿಲ್ಲ. ಈಶ್ವರ್ ಮಂಕಾದ. ಈಶ್ವರ್ನನ್ನು ಗಮನಿಸಿದ ಆತನ ಸ್ನೇಹಿತ, ನೋಡು ಈಶ್ವರ್, ನೀನು ಸಾಕ್ಷಿಗಳನ್ನು ಕಳೆದುಕೊಂಡ ದುಃಖದಲ್ಲಿ ಅವರ ಮಾತುಗಳ ಮೇಲೆ ಸರಿಯಾಗಿ ಗಮನ ಕೊಡಲಿಲ್ಲ ಅನಿಸುತ್ತದೆ. ಸರಿಯಾಗಿ ನೆನಪು ಮಾಡಿಕೊ ಅವರೇನೆಂದರೆಂದು ಎಂದು ಹೇಳುವಾಗ ಈಶ್ವರ್ 1-2 ನಿಮಿಷ ಅವರ ಮಾತುಗಳನ್ನು ಮರುಕಳಿಸಿದ. ಹೌದು ಕಣೋ, ಅವರು ಆಕೆಯ ಬಟ್ಟೆಯೆಲ್ಲ ಹರಿದು ಧೂಳಾಗಿತ್ತು, ಕಣ್ಣಲ್ಲಿನ ಕಣ್ಣೀರು ಒರೆಸುತ್ತಾ ನಿಂತಿದ್ದಳು ಎಂದು ಹೇಳಿದ್ದರು.
ಆದರೆ ನಾನು ಮತ್ತೆ ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಎಂದ. ಇದರಲ್ಲೇನೋ ತಪ್ಪು ತಿಳುವಳಿಕೆ ಆಗಿದೆ ಎಂದರಿತ ಈಶ್ವರ್ನ ಗೆಳೆಯ, ಸರಿ ಒಮ್ಮೆ ಈ ಕೇಸಿನ ಸಾರಾಂಶ ವಿವರಿಸು ಎಂದ. ಅಂದು ಜನವರಿ 5 ಸಾಕ್ಷಿ ಬೆಳಗ್ಗೆ 8:20 ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿದ್ದಾಳೆ. ಕಾಲೇಜು ಹೊಳಹೋದ ಹಾಗೂ ಕ್ಲಾಸ್ ತೆಗೆದುಕೊಂಡಿದ್ದಕ್ಕೆ ಸಾಕ್ಷಿ ಇದೆ. 11:30 ತನಕ ಪಾಠ ಮಾಡಿ 12 ಗಂಟೆ ಬಸ್ಸಿಗೆ ಬಸ್ ಸ್ಟಾಪ್ನಲ್ಲಿ ಕಾದಿದ್ದಾಳೆ. ಆಗ ಜೇನೂರಿನಿಂದ ಕೋಡೂರಿಗೆ ಹೋಗುವ ಪರಿಚಯಸ್ಥರ ಕಾರಿನಲ್ಲಿ ಹೋಗಿದ್ದಾಳೆ. ಅದಕ್ಕೂ ಸಾಕ್ಷಿ ಇದೆ. ಆದರೆ ಕೋಡೂರು ಬಳಿ ಹೋಗುವಾಗ ಕಿಡಿಗೇಡಿ ವಿದ್ಯಾರ್ಥಿಯ ಕೆಲಸದಿಂದ ಮಧ್ಯದಲ್ಲಿ ಕಾರಿನಿಂದ ಇಳಿದು ಮತ್ತೆ ಜೇನೂರು ಕಡೆ ಬರುವ ಬಸ್ಸಿಗೆ ನಿಂತಿದ್ದಾಳೆ. ಈ ಕಾರಿನಿಂದ ಇಳಿದ ನಂತರ ಏನಾದರೂ ನಡೆದಿರಬೇಕು ಎಂದ. ಆತನ ಸ್ನೇಹಿತ ಏನೋ ಯೋಚಿಸುತ್ತಿರುವಂತೆ, ಇರು ಈಶ್ವರ್, ಎಲ್ಲದಕ್ಕೂ ಸಾಕ್ಷಿ ಇದೆ ಎಂದು ಹೇಳಿದೆ. ಆದರೆ ಈ ಕಾರಿನಿಂದ ಇಳಿದಿದ್ದಕ್ಕೆ ಸಾಕ್ಷಿ ಏನು ಎಂದಾಗ ಈಶ್ವರ್, ಆ ಕಾರು ಕೋಡೂರಿನ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯದು. ಆ ಊರಿನ ಜನಗಳು ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಂಡಂತಿದೆ. ನಾನಂದು ಮಾರುವೇಷದಲ್ಲಿ ಆತನ ಮನೆಗೆ ಹೋದಾಗಲೇ ಜೊತೆಗಿದ್ದ ಪೇದೆಯನ್ನು ನೋಡಿ ಗುಸುಗುಸು ಮಾತನಾಡತೊಡಗಿದ್ದರು. ಹಾಗಿದ್ದರೆ ಸಾಕ್ಷಿ ಕಾರಿನಿಂದ ಇಳಿದಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಅದು ಅಲ್ಲದೆ ನೀನು ಆ ಊರಿನ ಜನರಿಗೆ ಆ ಗಿರೀಶನ ಮೇಲೆ ಯಾವ ರೀತಿಯ ಅಭಿಪ್ರಾಯ ಇದೆ ಎಂದು ತಿಳಿದುಕೊಳ್ಳಲಿಲ್ಲ. ಸರಿ ಬಿಡು, ನಾನು ನಾಳೆ ಆ ಅಪರಾಧಿಗಳನ್ನು ಕೋರ್ಟಿಗೆ ಕರೆದೊಯ್ಯುತ್ತಿದ್ದೇನೆ. ನಿನಗೇನಾದರೂ ಅವರನ್ನು ಮತ್ತೊಮ್ಮೆ ವಿಚಾರಿಸಬೇಕು ಎಂದೆನಿಸಿದರೆ ಬಾ, ಇವಾಗಲೇ ಹೋಗೋಣ ಎಂದ. ಈ ಕೇಸ್ ಇಲ್ಲಿಗೆ ಮುಗಿಯಿತು. ಇನ್ನೇನಿದ್ದರೂ ಸಾಕ್ಷಿ ನೆನಪು ಮಾತ್ರ ಎಂದುಕೊಳ್ಳುತ್ತಿರುವಾಗ ಇದರ ಒಂದು ತುಂಡು ಬೇರೆಲ್ಲೋ ಉಳಿದಿರುವಂತಿದೆ ಎಂದು ಈಶ್ವರ್ ಭಾರವಾದ ಮನಸ್ಸಿನಿಂದ ಎದ್ದು ನಿಂತು, 1-2 ನಿಮಿಷ ಇರೋ, ಫ್ರೆಶ್ ಆಗಿ ಬರುತ್ತೇನೆ ಎನ್ನುತ್ತಾ, ಅಮ್ಮ ಇವನಿಗೊಂದು ಲೋಟ ಚಹಾ ತೆಗೆದುಕೊಂಡು ಬನ್ನಿ ಎಂದ. ಈಶ್ವರ್ನ ಗೆಳೆಯ ಅದಕ್ಕೆ ಒಗ್ಗರಣೆಯಂತೆ, ಜೊತೆಗೆ ಅವನಿಗೂ ಒಂದು ಲೋಟ ಚಹಾ ತೆಗೆದುಕೊಂಡು ಬನ್ನಿ, ಮಹಾರಾಯರ ಮನಸ್ಸು ಸ್ವಲ್ಪ ತಿಳಿಯಾದಂತಿದೆ ಎಂದು ಮುಸಿನಗುನಕ್ಕ. ಇಬ್ಬರೂ ಚಹಾ ಕುಡಿದು ಪೊಲೀಸ್ ಠಾಣೆ ದಾರಿ ಹಿಡಿದರು. ಅಂದು ಈಶ್ವರ್ ಆ ಆರೋಪಿಗಳ ವಿಚಾರಣೆಗೆ ಹೋದಾಗ ಸ್ವಲ್ಪ ಕುಗ್ಗಿದ್ದ. ಆದರೆ ಇಂದು ಖಡಕ್ ಪೊಲೀಸ್ ಆಫೀಸರ್ ಅಂತೆ ಗಾಂಭೀರ್ಯದಿಂದ ಅವರ ಮುಂದೆ ನಿಂತು, ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಯಾವುದೇ ಮುಚ್ಚುಮರೆಯಿಲ್ಲದೆ ಉತ್ತರಿಸಬೇಕು. ಇಲ್ಲದಿದ್ದರೆ ಪೊಲೀಸ್ ಭಾಷೆಯಲ್ಲಿ ನಿಮ್ಮ ಬಾಯಿ ಬಿಡಿಸುವ ಪರಿ ನಮಗೆ ತಿಳಿದಿದೆ ಎಂದ. ಈಶ್ವರ್ನ ಈ ಖಡಕ್ ಧ್ವನಿಗೆ ನಾಲ್ವರು ಸರಿ ಎನ್ನುವಂತೆ ತಲೆ ಆಡಿಸಿದರು. ಈಶ್ವರ್ ಜೇಬಿನಿಂದ ಸಾಕ್ಷಿ ಫೋಟೋ ಹೊರತೆಗೆದು ಅವರ ಮುಂದೆ ಹಿಡಿದು, ಈ ಹುಡುಗಿ ನಿಮಗೆ ನೆನಪಿರಬೇಕು ಎಂದುಕೊಳ್ಳುತ್ತೇನೆ ಎಂದಾಗ ನಾಲ್ವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅವರಲ್ಲಿದ್ದ ಓರ್ವ ಹೆಂಗಸು ಹೌದು ಎನ್ನುವಂತೆ ತಲೆಯಾಡಿಸಿದಳು. ಈಕೆಯನ್ನು ಅಂದು ನೀವು ಬಲಾತ್ಕಾರ ಮಾಡಿದ್ದೀರಾ ಎಂಬ ಈಶ್ವರ್ನ ಪ್ರಶ್ನೆಗೆ ಹೆಂಗಸು ಉತ್ತರಿಸಲು ಬಾಯಿ ತೆರೆದಳು. ಪ್ರತಿ ಬಾರಿಯೂ ಈ ಹೆಂಗಸೆ ಉತ್ತರಿಸುತ್ತಿರುವುದನ್ನು ನೋಡಿ ಈಶ್ವರ್ನಿಗೂ ಸಿಟ್ಟು ಬಂದಿತು. ನೀವು ಸ್ವಲ್ಪ ಸಾಕು ಮಾಡಿ, ಪ್ರತಿ ಬಾರಿಯೂ ಏಕೆ ನೀವೇ ಉತ್ತರಿಸುತ್ತೀರಾ? ಯಾಕೆ ಬೇರೆಯವರಿಗೆ ಬಾಯಿ ಬರುವುದಿಲ್ಲವೇನೋ ಎನ್ನುತ್ತಾ ಒಬ್ಬನ ಕಡೆ ಬೆರಳು ಮಾಡಿ, ನೀನು ಹೇಳು, ಅಂದು ಈ ಹುಡುಗಿಯನ್ನು ನೀವ್ಯಾರಾದರೂ ಬಲಾತ್ಕಾರ ಮಾಡಿದ್ದೀರಾ ಎಂದಾಗ ಆತ, ಅಯ್ಯೋ ಸರ್, ನಾವು ಬರೀ ಕಳ್ಳರು, ದರೋಡೆ ಮಾಡುತ್ತೇವೆ. ಆದರೆ ಇಂತಹ ಕೃತ್ಯ ಮಾಡುವವರಲ್ಲ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ಹೊಟ್ಟೆಪಾಡಿಗೋಸ್ಕರ ಈ ರೀತಿ ಮಾಡುತ್ತೇವೆ. ಆದರೆ ನಿಜವಾಗಿಯೂ ಈ ಹುಡುಗಿಯನ್ನು ಬಲಾತ್ಕಾರ ಮಾಡಲಿಲ್ಲ ಎಂದಾಗ ಈಶ್ವರ್, ಹೊಟ್ಟೆಪಾಡು? ಯಾವ ಸೀಮೆ ಹೊಟ್ಟೆಪಾಡಯ್ಯ ನಿಮ್ಮದು? ಬೇರೊಬ್ಬರ ಜೀವನದೊಂದಿಗೆ ಆಡುವುದು ಹೊಟ್ಟೆಪಾಡೆ? ಅವರಿಗೂ ಒಂದು ಕುಟುಂಬ ಎಂದಿರುತ್ತದೆ. ಅವರು ನನ್ನ ತಾಯಿ, ಅಕ್ಕ, ತಂಗಿ, ಮಗಳು ಯಾರೋ ಹೊರಗಡೆ ಹೋಗಿ ದುಡಿದು ತರುತ್ತಾರೆ ಎಂದು ದಾರಿ ನೋಡುತ್ತಾ ಇರುತ್ತಾರೆ. ಹೊಟ್ಟೆಪಾಡಾದರೆ ಎಲ್ಲಾದರೂ ದುಡಿದು ತಿನ್ನಿ, ಬೇರೆಯವರ ಹೊಟ್ಟೆ ಮೇಲೆ ಹೊಡೆದು ತಿನ್ನಬೇಡಿ ಎಂದು ಜೋರಾಗಿ ಗದರತೊಡಗಿದ. ಈಶ್ವರ್ನ ಧ್ವನಿ ಕೇಳಿ ಆತನ ಸ್ನೇಹಿತ ಹೊರಗಿನಿಂದ ಓಡಿಬಂದು ಈಶ್ವರ್ನನ್ನು ಸಮಾಧಾನ ಮಾಡಿ ಹೊರ ಕರೆದೊಯ್ದ. ಏನಾಯ್ತು ಈಶ್ವರ್, ಏನಾದರೂ ಸುಳಿವು ಎಂದಾಗ, ಇಲ್ಲ ಕಣೋ, ನನಗೂ ಇವರು ಆ ಕೆಲಸ ಮಾಡಿದವರಂತೆ ಕಾಣುವುದಿಲ್ಲ. ಆದರೆ ನನ್ನ ಸಾಕ್ಷಿಗಳನ್ನು ಕೊಂದವರು ಇವರೇ ಎನ್ನುವ ಕೋಪದಲ್ಲಿ ಸ್ವಲ್ಪ ಚೀರಾಡಿದೆ. ನಾಳೆ ಇವರನ್ನು ಎಷ್ಟು ಗಂಟೆಗೆ ಕೋರ್ಟಿಗೆ ಹಾಜರುಪಡಿಸಬೇಕು ಎಂದ ಈಶ್ವರ್. 11 ಗಂಟೆಗೆ ಎಂಬ ಸ್ನೇಹಿತನ ಮಾತಿಗೆ ಈಶ್ವರ್, ಸರಿ, ಅಷ್ಟರೊಳಗೆ ಆ ಇನ್ನೊಬ್ಬ ಆರೋಪಿ ನನ್ನ ಸಾಕ್ಷಿಗಳ ಮೇಲೆ ಬಲಾತ್ಕಾರ ಮಾಡಿದವನನ್ನು ತಂದು ನ್ಯಾಯಾಧೀಶರ ಮುಂದೆ ನಿಲ್ಲಿಸುತ್ತೇನೆ. ಎಲ್ಲ ಕೇಸಿನ ತೀರ್ಪು ಒಂದೇ ದಿನದಲ್ಲಿ ಆಗಿಬಿಡಲಿ ಎನ್ನುತ್ತಾ ಎದ್ದು ನಿಂತ. ಹಾಗಲ್ಲ ಈಶ್ವರ್, ನಿನ್ನ ಕೇಸ್ ಬೇರೆ, ನನ್ನ ಕೇಸ್ ಬೇರೆ. ಸಾಕ್ಷಿ ಕೊಲೆ ಕೇಸಿಗೆ ಬೇರೆಯೇ ದೂರು ದಾಖಲಾತಿ.
ನನ್ನದು ಕಳ್ಳತನದ ಕೇಸು ಎಂದಾಗ, ಆರೋಪಿಗಳು ಒಂದೇ. ಎಲ್ಲ ದಾಖಲೆಗಳ ಸಮೇತ ನಾಳೆ ಕೋರ್ಟಿಗೆ ಬರುತ್ತೇನೆ ಎಂದು ಬುಸುಗುಡುತ್ತಾ ತನ್ನ ಬೈಕ್ ಹತ್ತಿದ. ಗಿರೀಶ ಅಂದು ಸಾಕ್ಷಿ ಕಾರಿನಿಂದ ಇಳಿದಳು ಎಂದು ಹೇಳಿದ್ದನೋ ಆ ಜಾಗಕ್ಕೆ ಬಂದು ಅಕ್ಕಪಕ್ಕದಲ್ಲಿ ಯಾವುದಾದರೂ ಅಂಗಡಿ ಮುಂಗಂಟು ಮನೆಗಳು ಇವೆಯೇ ಎಂದು ನೋಡಿದ. ಆದರೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಪರಿಗಣಿಸಲು ಯಾವುದೇ ಮನೆಯಾಗಲಿ ಅಂಗಡಿ ಮುಗ್ಗಂಟಾಗಲಿ ಇರಲಿಲ್ಲ. ಬರೆಯ ರಸ್ತೆ, ಅತ್ತ ಇತ್ತ ಕಾಡು, ತುಸು ದೂರದಲ್ಲಿ ಪಾಳು ಬಿದ್ದಂತಿದ್ದ ಶಾಪ್ ಬಿಟ್ಟರೆ ಏನೂ ಇರಲಿಲ್ಲ. ಜೇನೂರಿನಿಂದ ಕೋಡೂರು, ಕಲ್ಯಾಣಪುರದವರೆಗೂ ಇರುವ ರಸ್ತೆ ಬಹಳ ಕಿರಿದಾದದ್ದು. ಆದ್ದರಿಂದ ರಸ್ತೆಯ ಬದಿಯ ಯಾವುದೇ ಅಂಗಡಿಯಲ್ಲಾಗಲಿ CCTV ಇದ್ದರೆ ರಸ್ತೆಯಲ್ಲಿ ಹೋಗುವವರು ಸರಿಯಾಗಿ ಅಲ್ಲದಿದ್ದರೂ ಸುಮಾರಾಗಿ ಕಾಣಿಸುತ್ತಾರೆ. ಇದೇ ಲೆಕ್ಕಾಚಾರ ತಲೆಯಲ್ಲಿ ಇಟ್ಟುಕೊಂಡು ಈಶ್ವರ್ ಮತ್ತೆ ಇದ್ದ ಜಾಗದಿಂದ ಜೇನೂರು ಕಡೆ ವಾಪಸ್ಸು ಎಲ್ಲಾದರೂ CCTV ಇದೆಯೇ ಎಂದು ನೋಡುತ್ತಾ ಬಂದ. ಗಿರೀಶ ಹೇಳಿದ ಜಾಗದಿಂದ ಜೇನೂರು ಕಡೆ ಸುಮಾರು 200-300 ಮೀಟರ್ ಬಂದಾಗ ದೊಡ್ಡದಾದ ಒಂದು ಬಂಗಲೆಯಲ್ಲಿ ರಸ್ತೆಗೆ ಮುಖಾಭಿಮುಖವಾಗಿದ್ದ CCTV ನೋಡಿ ಮನೆಯವರ ಅನುಮತಿ ಮೇರೆಗೆ ಜನವರಿ 5ನೇ ತಾರೀಕು ಮಧ್ಯಾಹ್ನ ಗಂಟೆ 12 ಮೇಲಿನ ತುಣುಕುಗಳನ್ನು ನೋಡತೊಡಗಿದ. 12:15 ಹೊತ್ತಿಗೆ ಗಿರೀಶನ ಕಾರು ಅದೇ ರಸ್ತೆಯಲ್ಲಿ ಕೋಡೂರು ಕಡೆ ಹೋಗಿದೆ. ಸಾಕ್ಷಿ ಮುಂದಿನ ಸೀಟಿನ ಎಡಬದಿಯಲ್ಲಿ ಕುಳಿತಿದ್ದರಿಂದ ಚೆನ್ನಾಗಿ ಕಾಣಿಸುತ್ತಿದ್ದಳು. ಈಶ್ವರ್ ಆ ತುಣುಕಿನ ಒಂದು ಪ್ರತಿಯನ್ನು ತೆಗೆದುಕೊಂಡು ಮತ್ತೆ ಬೈಕ್ ಹತ್ತಿದ. ಈ ಬಾರಿ ಗಿರೀಶ ಹೇಳಿದ ಜಾಗದಿಂದ ಸ್ವಲ್ಪ ಮುಂದೆ ಅಂದರೆ ಕೋಡೂರು ಕಡೆ CCTV ಹುಡುಕುತ್ತಾ ಹೋದ. ಆತನ ಅದೃಷ್ಟವೇನು ಎಂಬಂತೆ ಆ ಜಾಗದಿಂದ ಮತ್ತೆ 100-200 ಮೀಟರ್ ದೂರದ ಒಂದು ಹೋಟೆಲಿನಲ್ಲಿ CCTV ಇದ್ದಿತು. ಹಿಂದಿನ CCTVಯಲ್ಲಿ 12:15ಕ್ಕೆ ಆ ಜಾಗ ದಾಟಿದ್ದರೆ ಎಂದರೆ ಅಲ್ಲಿಂದ ಇಲ್ಲಿಯ ತನಕ ಸರಿಸುಮಾರು 1 ಕಿಲೋಮೀಟರ್. ಸಾಕ್ಷಿ ಇದರ ಮಧ್ಯದಲ್ಲಿ ಇಳಿದಿದ್ದಾಳೆ. ಅಬ್ಬಬ್ಬ ಎಂದರೂ 10-15 ನಿಮಿಷಗಳ ದಾರಿ ಎಂದುಕೊಂಡು 12:15 ನಂತರದ ತುಣುಕುಗಳನ್ನು ನೋಡಿದ. ಎಷ್ಟೇ ನೋಡಿದರೂ ಕಾರು ಬರಲೇ ಇಲ್ಲ. ವಿಡಿಯೋ ಮುಂದೆ ಹಾಕಿ ನೋಡಿದರೆ ಗಂಟೆ ಸುಮಾರು 1 ಹೊತ್ತಿಗೆ ಗಿರೀಶನ ಕಾರು ಆ ಹೋಟೆಲ್ ಮುಂದೆ ಹಾದು ಹೋಗಿತ್ತು. ವಿಡಿಯೋ ನಿಲ್ಲಿಸಿ ಝೂಮ್ ಮಾಡಿ ನೋಡಿದಾಗ ಗಿರೀಶ ಹಾಕಿದ್ದ ಶರ್ಟ್ ಸ್ವಲ್ಪ ಹರಿದಂತೆಯೋ ಮತ್ತೆ ಸ್ವಲ್ಪ ಧೂಳಾದಂತೆಯೂ ಕಂಡಿತು. ಈಶ್ವರ್ ಅಲ್ಲಿಗೆ ದೃಢೀಕರಿಸಿದ. ಸಾಕ್ಷಿಗಳನ್ನು ಬಲಾತ್ಕಾರ ಮಾಡಿದ್ದವನು ಗಿರೀಶ ಎಂದು. ಮತ್ತೆ CCTV ಪ್ರತಿ ತೆಗೆದುಕೊಂಡು ಗಿರೀಶನ ಮನೆ ದಾರಿ ಹಿಡಿದ ಈಶ್ವರ್ ಬೈಕ್ ಸರಿಯಾಗಿ ನಿಲ್ಲಿಸಿದ್ದನೋ ಇಲ್ಲವೋ ನೇರವಾಗಿ ಗಿರೀಶನ ಮನೆಯೊಳಕ್ಕೆ ನುಗ್ಗಿದ. ಗಿರೀಶನು ಕಾಲ ಮೇಲೆ ಕಾಲು ಹಾಕಿಕೊಂಡು ವರಂಡಾದಲ್ಲಿ ಕುಳಿತು ಚಹಾ ಸವಿಯುತ್ತಿದ್ದ. ಈಶ್ವರ್ ಎತ್ತ ಏನು ನೋಡದೆ ಗಿರೀಶನ ಕೊರಳಪಟ್ಟಿ ಹಿಡಿದು, ರಾಕ್ಷಸ, ತಪ್ಪು ಮಾಡಿ ಜಾರಿಕೊಳ್ಳಬಹುದು ಎಂದುಕೊಂಡಿದ್ದೀಯಾ? ನಿನ್ನ ಮಗಳ ವಯಸ್ಸಿನ ಹುಡುಗಿಯನ್ನು ಬಲಾತ್ಕಾರ ಮಾಡಿದ್ದೀಯಾ ಎಂದು ಎಡೆಯಿಲ್ಲದೆ ಕೆನ್ನೆಗೆ ಬಾರಿಸತೊಡಗಿದ. ಅಷ್ಟರಲ್ಲಿ ಗಿರೀಶನ ಪತ್ನಿ, ಮಕ್ಕಳು, ಕೆಲಸದವರು ನೆರೆಯಾಗಿದ್ದರು. ಹೇಳು, ಬಾಯ್ ಬಿಡು, ಆಕೆಯನ್ನು ಯಾಕೆ ಬಲಾತ್ಕಾರ ಮಾಡಿದೆ ಎಂದು ಹಿಡಿದ ಕೊರಳಪಟ್ಟಿ ಬಿಡದೆ ಕೇಳಿದ ಈಶ್ವರ್. ಆಗ ಗಿರೀಶ, ಅಂದು ಆಕೆಯನ್ನು ಕಾರಿನಲ್ಲಿ ಬರಲು ಹೇಳಿದೆ, ಆದರೆ ಬಲಾತ್ಕಾರ ಮಾಡುವ ಉದ್ದೇಶ ಇರಲಿಲ್ಲ. ಆದರೆ ನಡುದಾರಿಯಲ್ಲಿ ಬರುವಾಗ ನನಗೆ ಆಕೆಯನ್ನು ನೋಡಿ ತಡೆಯಲಾರದೆ ಜೇನೂರು ಕೋಡೂರು ಮಧ್ಯೆ ಇರುವ ಕಾಡಿನ ಪ್ರದೇಶದಲ್ಲಿ ಕರೆದೊಯ್ದು ಎಂದು ಮಗಳು ಹಾಗೂ ಹೆಂಡತಿಯ ಮುಖ ನೋಡಿದ. ಕೂಡಲೇ ಈಶ್ವರ್ ಜೇನೂರು ಪೊಲೀಸ್ ಠಾಣೆಗೆ ಕರೆ ಮಾಡಿ ನಡೆದ ವಿಷಯವನ್ನು ವಿವರಿಸಿ ಗಿರೀಶನನ್ನು ಮರುದಿನ ಕೋರ್ಟಿಗೆ ಹಾಜರುಪಡಿಸುವ ವ್ಯವಸ್ಥೆ ಮಾಡಿದ. ಸಾಕ್ಷಿಗಳನ್ನು ಬಲಾತ್ಕಾರವೆಸಗಿದ ಕಾರಣಕ್ಕೆ ಕೋರ್ಟು ಗಿರೀಶನಿಗೆ 20 ವರ್ಷಗಳ ಜೈಲು ಶಿಕ್ಷೆ ಹಾಗೂ ಆಕೆಯ ಸಾವಿಗೆ ಕಾರಣರಾದ 4 ಜೀವಾವಧಿ ಶಿಕ್ಷೆ ವಿಧಿಸಿತು. ಈಶ್ವರ್ ಕೇಸ್ ವರದಿಯನ್ನು ಜಿಲ್ಲಾಧಿಕಾರಿಗೆ ಒಪ್ಪಿಸಿ ಬೆಂಗಳೂರಿಗೆ ವರ್ಗಾವಣೆ ಪಡೆದ. ಜೇನೂರು ಬಿಟ್ಟು ಹೋಗುವ ಮುನ್ನ ತನ್ನ ತಾಯಿಯೊಂದಿಗೆ ಸಾಕ್ಷಿಗಳ ಮನೆಗೆ ಭೇಟಿ ಕೊಟ್ಟು ನಡೆದ ವಿಷಯವನ್ನೆಲ್ಲ ಹೇಳಿ ಆಕೆಯ ತಾಯಿಯಲ್ಲಿ ಕ್ಷಮೆ ಯಾಚಿಸಿದ. ನೀನ್ಯಾಕೆ ಕ್ಷಮೆ ಕೇಳುತ್ತೀಯಾ? ಸಾಕ್ಷಿ ಈ ವಿಚಾರ ಮೊದಲೇ ಹೇಳಿರುತ್ತಿದ್ದರೆ ಸಂತೋಷದಿಂದ ನಾವು ಒಪ್ಪಿಕೊಳ್ಳುತ್ತಿದ್ದೆವು ಎಂದರು ಗಿರಿಜಮ್ಮ. ಜೀವನವೆಂದರೆ ಹೀಗೆ ಪುಸ್ತಕದ ರೀತಿ. ಮೊದಲು ನಲಿವು, ಆಮೇಲೆ ನೋವು, ಕೊನೆಗೆ ಸಾವು. ಈ ಸಾವಿನ ಸೆರಗಿನಿಂದ ಯಾರೊಬ್ಬರೂ ತಪ್ಪಿಸಿಕೊಳ್ಳಲಾಗದು. ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ಸಾವು ಬಂದೇ ಬರುತ್ತದೆ. ಅದೇನೇ ಆದರೂ ಪ್ರೀತಿಸಿದವರನ್ನು ಕಳೆದುಕೊಂಡ ನೋವು ಪ್ರೀತಿಸಿದವರಿಗೆ ಮಾತ್ರ ಗೊತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ
ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.